ಪಿತನ ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಆಮೆನ್. ಯೇಸುವಿನ ರಕ್ತ ಜಯ, ಕ್ರಿಸ್ತೇಸುವಿನ ರಕ್ತ ಜಯ, ಯೇಸುವಿನ ರಕ್ತ ಜಯ, ಕ್ರಿಸ್ತೇಸುವಿನ ರಕ್ತ ಜಯ. ಅಂಧಕಾರ ಶಕ್ತಿಗಳ ಮೇಲೆ ನಾವು ಹೋರಾಡಿ ಜಯ ಹೊಂದಲು, ಅಂಧಕಾರ ಶಕ್ತಿಗಳ ಮೇಲೆ ನಾವು ಹೋರಾಡಿ ಜಯ ಹೊಂದಲು, ದುರಾತ್ಮನ ಸೇನೆಗಳ ಮೇಲೆ ನಾವು ಹೋರಾಡಿ ಜಯ ಹೊಂದಲು, ಶರೀರದ ಇಚ್ಛೆಗಳ ಮೇಲೆ ನಾವು ಹೋರಾಡಿ ಜಯ ಹೊಂದಲು, ದಯಪಾಲಿಸು ನಿನ್ನ ಆತ್ಮಬಲ, ದಯಪಾಲಿಸು ನಿನ್ನ ಆತ್ಮಬಲ. ಯೇಸುವಿನ ರಕ್ತ ಜಯ, ಕ್ರಿಸ್ತೇಸುವಿನ ರಕ್ತ ಜಯ, ಯೇಸುವಿನ ರಕ್ತ ಜಯ, ಕ್ರಿಸ್ತೇಸುವಿನ ರಕ್ತ ಜಯ. ಯೇಸುವೇ ನಾವು ನಿನ್ನ ಆಲಯ, ತುಂಬಿಸು ನಮ್ಮಲ್ಲಿ ಜೀವ ಜಲ. ಯೇಸುವೇ ನಾವು ನಿನ್ನ ಆಲಯ, ತುಂಬಿಸು ನಮ್ಮಲ್ಲಿ ಜೀವ ಜಲ. ಯೇಸುವಿನ ರಕ್ತ ಜಯ, ಕ್ರಿಸ್ತೇಸುವಿನ ರಕ್ತ ಜಯ. ಪ್ರಭು ಕ್ರಿಸ್ತರಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ, ಈ ದಿನದ ಮುಂಜಾನೆಯ ಜೀವಸ್ವರ ಎಫೆಸದವರೆಗೆ ಬರೆದ ಪತ್ರ 6ನೇ ಅಧ್ಯಾಯ ವಚನ 10-12. ಅಂದರೆ ಆಧ್ಯಾತ್ಮಿಕವಾದ ಹೋರಾಟ. ಸಂತ ಪೌಲರು ಹೇಳುತ್ತಾರೆ, ನಮ್ಮ ಜೀವಿತವನ್ನು ಆಧ್ಯಾತ್ಮಿಕವಾದ ರೀತಿಯಲ್ಲಿ ಪ್ರಾರಂಭ ಮಾಡಿರುವ ನಾವು ಶರೀರದಲ್ಲಿ ಅದನ್ನು ಕೊನೆಗಾಣಿಸಬಾರದು. ಆಧ್ಯಾತ್ಮಿಕ ಜೀವನ ಪ್ರಾರಂಭ ಮಾಡಿದ ನಾವು ಆಧ್ಯಾತ್ಮಿಕ ಜೀವನದಲ್ಲಿ ಬೆಳವಣಿಗೆಯನ್ನು ಹೊಂದಬೇಕು ಎಂಬುದಾಗಿ. ಅದಕ್ಕಾಗಿ ಸಂತ ಪೌಲರು ನಮಗೆ ಬೇಕಾದ ಸಕಲ ವಿಧವಾದ ಶಸ್ತ್ರಾಸ್ತ್ರಗಳ ಕುರಿತು ಮಾತನಾಡುವವರಾಗಿದ್ದಾರೆ. ಎಫೆಸ 6 ವಚನ 10-12. ದಿಟ್ಟ ಹೋರಾಟ. ದೇವರ ಮಕ್ಕಳಿಗೆ ಹೋರಾಟವಿದೆ. ಅದು ದಿಟ್ಟತನದಿಂದ, ಧೈರ್ಯದಿಂದ, ವಿಶ್ವಾಸದಿಂದ ನಮ್ಮ ಆತ್ಮೀಕ ಹೋರಾಟದ ಜೀವಿತವನ್ನ ಮುನ್ನಡೆಸಬೇಕು. ಅದಕ್ಕೆ ಬೇಕಾದ ಉಪಕರಣಗಳು, ಶಸ್ತ್ರಾಸ್ತ್ರಗಳನ್ನು ನಾವು ಧರಿಸಿಕೊಳ್ಳಬೇಕು. ಕೊನೆಯದಾಗಿ ಪ್ರಭುವಿನ ಅನ್ಯೋನ್ಯತೆಯಲ್ಲಿ ಬಲಾಢ್ಯರಾಗಿರಿ. ಪ್ರಭುವಿನ ಅನ್ಯೋನ್ಯತೆಯಲ್ಲಿ ಬಲಾಢ್ಯರಾಗಿರುವುದು. ಅವರ ಪರಾಕ್ರಮ ಶಕ್ತಿಯನ್ನು ಆಶ್ರಯಿಸಿಕೊಳ್ಳಿರಿ. ನಮ್ಮ ಸ್ವಂತ ಶಕ್ತಿಯಿಂದಲ್ಲ, ನಮ್ಮ ಬಲದಿಂದಲ್ಲ, ಆತ್ಮರ ಶಕ್ತಿಯಿಂದಲೇ ನಾವು ನಮ್ಮ ಜೀವಿತದಲ್ಲಿ ಎದುರಾಗುವ ಹೋರಾಟಗಳನ್ನು ಜಯಿಸಲು ಸಾಧ್ಯ ಎಂದು ದೇವರ ಪರಾಕ್ರಮ ಶಕ್ತಿಯನ್ನು ನಾವು ಆಶ್ರಯಿಸಿಕೊಳ್ಳಬೇಕು. ಅನೇಕರು ಭಕ್ತಿಯ ವೇಷವನ್ನು ಧರಿಸುತ್ತಾರೆ, ಆದರೆ ನಿಜವಾದ ಶಕ್ತಿ, ಪವಿತ್ರಾತ್ಮರ ಶಕ್ತಿಯನ್ನು ಅಲ್ಲಗಳೆಯುವವರಾಗಿದ್ದಾರೆ. ನಾವಾದರೂ ಪ್ರಭುವಿನ ಅನ್ಯೋನ್ಯತೆಯಲ್ಲಿ ಬಲಾಢ್ಯರಾಗಿರಬೇಕು. ಅನ್ಯೋನ್ಯತೆ ಎಂದರೇನು? ಪ್ರಭುವಿನೊಡನೆ ಒಂದಾಗಿರುವುದು. ನೀವು ನನ್ನಲ್ಲಿ ನೆಲೆಗೊಂಡಿದ್ದರೆ, ನಾನು ನಿಮ್ಮಲ್ಲಿ ನೆಲೆಗೊಂಡಿದ್ದರೆ ನೀವು ಸಮೃದ್ಧಿಯಾದ ಫಲವನ್ನು ಕೊಡುವಿರಿ. ಪ್ರಭುವಿನೊಟ್ಟಿಗೆ ಅನ್ಯೋನ್ಯತೆಯಲ್ಲಿರುವುದು. ಹೇಗೆ ಒಂದು ಸ್ತ್ರೀ ಒಂದು ಪುರುಷನೊಟ್ಟಿಗೆ ಅನ್ಯೋನ್ಯತೆಯನ್ನು ಹೊಂದಿಕೊಂಡಿರುತ್ತಾರೋ, ಶಾರೀರಿಕವಾಗಿ, ಮಾನಸಿಕವಾಗಿ, ಎಲ್ಲ ವಿಧದಲ್ಲಿ ವಿವಾಹ ಸಂಸ್ಕಾರದ ಮೂಲಕ ಅನ್ಯೋನ್ಯತೆ, ಒಂದೇ ಶರೀರ, ಒಂದೇ ಮನಸ್ಸುಳ್ಳವರಾಗಿ ಜೀವಿಸುತ್ತಾರೋ, ಹಾಗೆ ಪ್ರಭುವಿನ ಅನ್ಯೋನ್ಯತೆಯಲ್ಲಿ ಪ್ರಭುವಿನೊಟ್ಟಿಗೆ ನಾವು ಒಂದಾಗಿದ್ದು ಅವರ ಶಕ್ತಿಯನ್ನು ನಾವು ಆಶ್ರಯಿಸಿಕೊಳ್ಳುವವರಾಗಿರಬೇಕು. ಸೈತಾನನು ನಿಮಗೆ ಒಡ್ಡುವ ಕುತಂತ್ರಗಳ ವಿರುದ್ಧ, ಸೈತಾನ ಕುತಂತ್ರಿ, ಕನ್ನಿಂಗ್ ಫೆಲೋ, ಅವನು ಕುತಂತ್ರ ಮಾಡುತ್ತಾನೆ. ಅವನು ನಮಗೆ ಪ್ರತ್ಯಕ್ಷವಾಗಿ ಕಂಡು ಬರುವುದಿಲ್ಲ, ರಹಸ್ಯವಾಗಿ ಮರೆಯಾಗಿ ನಿಂತು ಕುತಂತ್ರಗಳನ್ನು ಮಾಡುವವನಾಗಿದ್ದಾನೆ. ಆದ ಕಾರಣ ಸಂತ ಪೌಲ ಹೇಳುತ್ತಾರೆ, ಸೈತಾನನ ಕುತಂತ್ರಗಳನ್ನು ನೀವು ಅರಿಯದವರಲ್ಲ, ಅವನ ಕೈ ಮೇಲಾಗದಂತೆ ನೀವು ಜಾಗರೂಕರಾಗಿರಬೇಕು, ನೀವು ಎಚ್ಚೆತ್ತುಕೊಳ್ಳಬೇಕು. ಸೈತಾನನು ಕುತಂತ್ರಿ. ಯಾರನ್ನ ಕಬಳಿಸಲಿ, ಯಾರನ್ನ ನುಂಗಲಿ, ಯಾರನ್ನ ವಿಶ್ವಾಸದಲ್ಲಿ ಕೆಡವಿ ಹಾಕಲಿ ಎಂದು ಗರ್ಜಿಸುವ ಸಿಂಹದಂತೆ ಹೊಂಚು ಹಾಕಿ ಕಾಯುತ್ತಿದ್ದಾನೆ. ಅವನು ಕುತಂತ್ರವನ್ನ ನೀವು ಅರಿತುಕೊಳ್ಳುವ ಮಕ್ಕಳಾಗಬೇಕು. ಅವನು ಒಡ್ಡುವ ಕುತಂತ್ರಗಳ ವಿರುದ್ಧ ಅಚಲರಾಗಿ ನಿಲ್ಲಲು ನೀವು ಸಮರ್ಥರಾಗುವಂತೆ ದೇವರು ನೀಡುವ ಮಾನುಷಿಕವಾದ ಶಸ್ತ್ರಾಸ್ತ್ರಗಳಲ್ಲ,
ದೇವರು ನೀಡುವ ಶಸ್ತ್ರಾಸ್ತ್ರಗಳನ್ನು ಧರಿಸಿಕೊಳ್ಳಿರಿ. ಇವತ್ತು ದೇವರು ನೀಡುವ ಶಸ್ತ್ರಾಸ್ತ್ರ ಇದು ಆಧ್ಯಾತ್ಮಿಕ ಹೋರಾಟವಾದ ಕಾರಣ ಆತ್ಮಿಕವಾದ ಪಾರಮಾರ್ಥಿಕವಾದ ಶಸ್ತ್ರಾಸ್ತ್ರಗಳನ್ನು ನಾವು ಧರಿಸಿಕೊಳ್ಳಬೇಕು. ಈ ಒಂದು ಅಧ್ಯಾಯವನ್ನ ಎಫೆಸದವರಿಗೆ ಸಂತ ಪೌಲರು ಈ ಒಂದು ಘಟನೆಯನ್ನು ಬರೆಯುವಾಗ ಅವರು ಸೆರೆಮನೆಯಲ್ಲಿದ್ದುಕೊಂಡು ಈ ಪತ್ರವನ್ನು ಬರೆದ ಸಂದರ್ಭ ಅದಾಗಿತ್ತು. ಅಲ್ಲಿ ಸಕಲ ವಿಧವಾದ ಶಸ್ತ್ರಾಸ್ತ್ರಧಾರಿಗಳಾದ ಸಿಪಾಯಿಗಳನ್ನ ನೋಡುತ್ತಿದ್ದರು. ರೋಮ್ ಸಾಮ್ರಾಜ್ಯದಲ್ಲಿ ಒಬ್ಬ ಸೈನಿಕನು, ಓಕೆ, ರೋಮ್ ಸಾಮ್ರಾಜ್ಯ ಬೇಡ, ನಮ್ಮ ಭಾರತ ದೇಶ ತಗೊಳ್ಳೋಣ, ಬೆಂಗಳೂರನ್ನು ತಗೊಳ್ಳೋಣ. ಇಲ್ಲಿ ಒಂದು ಪೊಲೀಸ್ ಇನ್ಸ್ಪೆಕ್ಟರ್ ಆದರೆ ಅವರ ಹ್ಯಾಟ್ ಆಗಲಿ, ಯೂನಿಫಾರ್ಮ್ ಆಗಲಿ, ಬೆಲ್ಟ್ ಆಗಲಿ, ಗನ್ ಆಗಲಿ, AK-47 ಆಗಲಿ, ಎಲ್ಲ ವಿಧವಾದ ಆಯುಧಗಳ ಸಮೇತ ಅವರು ಯುದ್ಧ ಭೂಮಿಗೆ ಇಳಿಯುವವರಾಗಿದ್ದಾರೆ. ಇನ್ನು ಆ ಒಂದು ಆಯುಧಗಳನ್ನು ನಾವು ಮುಂಬರುವ ದಿನಗಳಲ್ಲಿ ಧ್ಯಾನಿಸೋಣ. ಓಕೆ, ಸೊ ಶಸ್ತ್ರಾಸ್ತ್ರಗಳನ್ನು ನೀವು ಧರಿಸಿಕೊಳ್ಳಿರಿ. ದೇವರು ಕೊಡುವ ಶಸ್ತ್ರಾಸ್ತ್ರ. ಇವತ್ತು ಆ ಆಯುಧಗಳನ್ನು ನಾವು ಧರಿಸಿಕೊಂಡಾಗ ನಮಗೆ ವಿರುದ್ಧವಾಗಿ ಬರುವ ಹೋರಾಟಗಳನ್ನು ಜಯಿಸಲು ನಾವು ಶಕ್ತರಾಗುತ್ತೇವೆ. ಯಾತಕ್ಕಾಗಿ ಈ ಆಯುಧಗಳು ನಮಗೆ ಬೇಕಾಗಿದೆ ಎಂದರೆ ನಮ್ಮ ಹೋರಾಟ ಕೇವಲ ನರಮಾನವರೊಂದಿಗೆ ಮಾತ್ರವಲ್ಲ, ನಾವು ಮನುಷ್ಯರೊಟ್ಟಿಗೆ ಮಾತ್ರ ಹೋರಾಡುತ್ತಿರುವುದಲ್ಲ, ಕಣ್ಣಿಗೆ ಕಾಣುವ ವ್ಯಕ್ತಿಗಳೊಟ್ಟಿಗೆ ಮಾತ್ರವಲ್ಲ, ಬದಲಿಗೆ ದಿಗಂತದಲ್ಲಿರುವ ಅಂದರೆ ಆಕಾಶದ ವಾಯುಮಂಡಲದಲ್ಲಿರುವ ಅಧಿಕಾರಿಗಳು ಹಾಗೂ ಅಧಿಪತ್ಯಗಳ ವಿರುದ್ಧ, ಪ್ರಸ್ತುತ ಅಂಧಕಾರ ಲೋಕಾಧಿಪತಿಗಳು ಹಾಗೂ ಅಶರೀರ ದುಷ್ಟ ಗಣಗಳ ವಿರುದ್ಧ. ಅಶರೀರ ದುಷ್ಟ ಗಣಗಳು, ಇಹಲೋಕದ ಅಧಿಪತಿ. ಪ್ರಭು ಯೇಸು ಹೇಳಿದ್ದಾರೆ ಯೋಹನ 14:30 ಈ ಲೋಕದ ಅಧಿಪತಿಯಾದ ಸೈತಾನನು ಬರುವ ಸಮಯ ಹತ್ತಿರವಾಯಿತು, ಆದರೆ ಅವನಿಗೆ ನನ್ನ ಮೇಲೆ ಅಧಿಕಾರ ಇಲ್ಲ ಎಂದು ಹೇಳುತ್ತಾರೆ. ಕಾರಣ ಪಾಪದ ಒಡೆಯ ಸೈತಾನ. ಪಾಪಕ್ಕೆ ಸಂಬಂಧಪಟ್ಟವುಗಳು ನಮ್ಮ ಬಳಿ ಇದ್ದರೆ ಸೈತಾನನು ನಮ್ಮ ಮೇಲೆ ಅತಿಕ್ರಮಣ ಮಾಡುತ್ತಾನೆ. ಆದರೆ ಯೇಸು ಪಾಪವನ್ನೇ ಅರಿಯದ ಪರಿಶುದ್ಧರಾಗಿದ್ದ ಕಾರಣ ಸೈತಾನನಿಗೆ ಅವರ ಮೇಲೆ ಯಾವುದೇ ಅಧಿಕಾರ ಇಲ್ಲ ಎಂದು ಶಿಲುಬೆಯ ಯಜ್ಞಕ್ಕೆ ಮುಂಚೆ ಅವರು ಅದನ್ನು ಅರಿಕೆ ಮಾಡುವುದನ್ನು ನಾವು ನೋಡುತ್ತೇವೆ. ಆದ ಕಾರಣ ಅಂಧಕಾರ ಶಕ್ತಿಗಳು, ಅಶರೀರ ಗಣಗಳು, ನಮ್ಮ ಕಣ್ಣಿಗೆ ಕಾಣದ ವಿಷ ಕ್ರಿಮಿಕೀಟಗಳು, ವಿಷ ವೈರಸ್ಗಳು, ರೋಗ ರುಜಿನದ ದುರಾತ್ಮಗಳು, ಕಣ್ಣಿಗೆ ಕಾಣದ ಶರೀರ ಗಣಗಳು, ನೀರಿನಲ್ಲಿ, ಬೆಂಕಿಯಲ್ಲಿ, ನಾನಾ ವಿಧವಾದ ರೀತಿಯಲ್ಲಿ ಕಾರ್ಯ ಮಾಡುವ ಅಂಧಕಾರ ಶಕ್ತಿಗಳು. ಆ ಒಂದು ಪ್ರಭು ಯೇಸುವಿನ ಬಳಿ ಒಬ್ಬ ಮೂರ್ಛಾ ರೋಗಿಯನ್ನ ಆ ತಂದೆ ಕರೆದುಕೊಂಡು ಬರುತ್ತಾನೆ. ಚಂದ್ರ ರೋಗಿ ಅಥವಾ ಮೂರ್ಛಾ ರೋಗಿ, ಫಿಟ್ಸ್ ಕಾಯಿಲೆಯಿಂದ ನರಳುತ್ತಿದ್ದ ಯವ್ವನಸ್ಥ ಹುಡುಗ. ಸೊ ಚಂದ್ರ ರೋಗ ಅಂತ ಅದಕ್ಕೆ ಮತ್ತೊಂದು ಹೆಸರು, ಮೂರ್ಛಾ ರೋಗಕ್ಕೆ ಮತ್ತೊಂದು ಹೆಸರು. ಆ ಚಂದ್ರ ರೋಗ ಅಂದ್ರೇನು? ಈ ಪೂರ್ಣಿಮೆ ಅಮಾವಾಸ್ಯೆಯ ದಿನಗಳಲ್ಲಿ ದುರಾತ್ಮಗಳ ಕಾಟ ಹೆಚ್ಚಾಗಿ ಜನರು ನಾನಾ ವಿಧದಲ್ಲಿ ನರಳಾಡುವುದನ್ನು ನಾವು ನೋಡುತ್ತೇವೆ. ಆ ಚಂದ್ರ ಸೂರ್ಯನ ಬದಲಾವಣೆ, ಗ್ರಹಗತಿಗಳ ಬದಲಾವಣೆ ಮನುಷ್ಯನ ಮೇಲೆ ಪರಿಣಾಮ ಬೀರುತ್ತಿತ್ತು ಎಂದು ಜನರು ನಂಬುತ್ತಿದ್ದರು. ಆದರೆ ಅವುಗಳ ಹಿಂದೆ ಕುತಂತ್ರಿಯಾದ ಸೈತಾನನ ಕೈವಾಡವಿತ್ತು. ಆ ಒಂದು ಮೂರ್ಛಾ ರೋಗಿಯನ್ನ ಶಿಷ್ಯರ ಬಳಿ ಕರೆದುಕೊಂಡು ಬಂದಾಗ ಶಿಷ್ಯರಿಂದ ಆ ರೋಗಿಯನ್ನ ಗುಣಪಡಿಸಲು ಸಾಧ್ಯವಾಗಲಿಲ್ಲ. ಪ್ರಭು ಯೇಸುವಿನ ಬಳಿ ಬಂದಂತ ಆ ತಂದೆ ಕೇಳುತ್ತಾನೆ, ಯೇಸುವೆ, ನಿಮ್ಮಿಂದ ಸಾಧ್ಯವಾದರೆ ನನ್ನ ಮಗನನ್ನು ಗುಣಪಡಿಸಿ. ಹೇಗೋ ನಿಮ್ಮ ಶಿಷ್ಯರಿಂದ ಅದು ಸಾಧ್ಯವಾಗಲಿಲ್ಲವಲ್ಲ ಎಂಬುದಾಗಿ. ಆಗ ಯೇಸು ಹೇಳುತ್ತಾರೆ, ಸಾಧ್ಯ ಆದರೆ ಎಂದು ಹೇಳುತ್ತೀಯಾ? ಯೇಸುವಿನಲ್ಲಿ ವಿಶ್ವಾಸವಿಡುವವನಿಗೆ, ನನ್ನಲ್ಲಿ ನಂಬುವವನಿಗೆ ಎಲ್ಲವೂ ಸಾಧ್ಯ ಎಂದು ಹೇಳಿ ಆ ಒಂದು ಮೂರ್ಛಾ ರೋಗದಿಂದ ನರಳುತ್ತಿದ್ದ ಆ ಹುಡುಗನ ಒಳಗಡೆ ಇದ್ದ ದುರಾತ್ಮ, ಆ ಸೈತಾನ, ಕಣ್ಣಿಗೆ ಕಾಣದೇ ಇರುವ ಅಂಧಕಾರ ಶಕ್ತಿ, ಆ ಪೈಶಾಚಿಕ ಶಕ್ತಿಯನ್ನ ಪ್ರಭು ಯೇಸು ಗದರಿಸಿ ಇವನ ಶರೀರವನ್ನು ಬಿಟ್ಟು ತೊಲಗು ಎಂದು ಆಜ್ಞಾಪನೆ ಮಾಡಿದಾಗ ಅವನ ಶರೀರವು ವಿಲವಿಲನೆ ಒದ್ದಾಡಿ ಅವನು ಸತ್ತು ಹೋದಂತೆ ಅವನ ಶರೀರವನ್ನು ಬಿಟ್ಟು ಆ ದುರಾತ್ಮ ಬಿಟ್ಟು ಹೋದ ನಂತರ ಆ ಮಗನು ಸಂಪೂರ್ಣವಾದ ಸೌಖ್ಯವನ್ನ ಪಡೆದುಕೊಂಡನು. ಇವತ್ತು ನಮ್ಮ ಕಣ್ಣಿಗೆ ಕಾಣದೇ ಇರುವ ಶರೀರ ಗಣಗಳು, ವಿಷ ಕ್ರಿಮಿಕೀಟಗಳು, ರೋಗ ರುಜಿನದ ದುಷ್ಟ ದುರಾತ್ಮಗಳು, ನಾನಾ ವಿಧದಲ್ಲಿ ನಾಶನದ ಕಡೆ ನಮ್ಮನ್ನು ಕೊಂಡೊಯ್ಯುತ್ತಿರುವ ಪೈಶಾಚಿಕ ಶಕ್ತಿಗಳು, ಮಾಟ ಮಂತ್ರ, ಇನ್ನಿತರ ದುರಾತ್ಮಗಳನ್ನ ಬಂಧಿಸಬೇಕಾದರೆ ದೇವರು ನಮಗೆ ಅಧಿಕಾರವನ್ನು, ಅಭಿಷೇಕವನ್ನು ಕೊಟ್ಟಿದ್ದಾರೆ. ಸಕಲ ಶಸ್ತ್ರಾಸ್ತ್ರಗಳಿಂದ ನಾವು ಸುಸಜ್ಜಿತರಾಗಬೇಕು. ಇಸ್ರಾಯೇಲರ ವಿರುದ್ಧ ಮಾಟ ಮಂತ್ರ ಕಾರ್ಯ ಮಾಡುವುದಿಲ್ಲ ಎಂಬ ಸತ್ಯ ನಾವು ಅರಿತುಕೊಳ್ಳಬೇಕು. ಈ ಲೋಕದಲ್ಲಿ ಮಾಟ ಮಂತ್ರ ಇದೆ, ಈ ಲೋಕದಲ್ಲಿ ಪೈಶಾಚಿಕ ಶಕ್ತಿ ಇದೆ,
ಆದರೆ ದೇವರ ಮಕ್ಕಳ ವಿರುದ್ಧ ಅವು ಕಾರ್ಯ ಮಾಡುವುದಿಲ್ಲ. ಆದ ಕಾರಣ ಈ ದಿನಗಳಲ್ಲಿ ನಾವು ಈ ಒಂದು ಕಣ್ಣಿಗೆ ಕಾಣದ ಶರೀರ ಗಣಗಳ ವಿರುದ್ಧ ಹೋರಾಡಲು ದೇವರಿಂದ ಕೊಡಲ್ಪಡುವ ಸಕಲ ಶಸ್ತ್ರಾಸ್ತ್ರಗಳನ್ನು ಧರಿಸಿಕೊಳ್ಳುವಂತೆ ದೇವರ ಅನ್ಯೋನ್ಯತೆಯಲ್ಲಿ ಅವರ ಪರಾಕ್ರಮ ಶಕ್ತಿಯಲ್ಲಿ ಮುನ್ನಡೆಸಲ್ಪಡುವುದ ದಿಟ್ಟ ಹೋರಾಟವನ್ನು ನಡೆಸಲು ಬೇಕಾದ ಕೃಪೆಗಾಗಿ ಪ್ರಾರ್ಥಿಸೋಣ. ಕರ್ತರಾದ ಯೇಸುವೇ, ಮುಂಜಾನೆ ವೇಳೆ ಜೀವಸ್ವರವನ್ನು ಆಲಿಸುತ್ತಿರುವ ಪ್ರತಿಯೊಬ್ಬ ಸಹೋದರ ಸಹೋದರಿ ನಿಮ್ಮ ಬಲಾಢ್ಯವಾದ ಕಾಯಗೊಂಡ ಕರಗಳಿಗೆ ಸಮರ್ಪಿಸುತ್ತೇನೆ. ನಮ್ಮ ಹೋರಾಟ ಕೇವಲ ನರಮಾನವರೊಂದಿಗೆ ಅಲ್ಲ, ಮನುಷ್ಯ ಮಾತ್ರದವರೊಟ್ಟಿಗೆ ಮಾತ್ರವಲ್ಲ. ಅಂಧಕಾರ ಶಕ್ತಿಗಳು, ಈ ಲೋಕದ ಅಧಿಪತಿಯಾದ ಕುತಂತ್ರಿಯಾದ ಸೈತಾನ ಮತ್ತು ಕಣ್ಣಿಗೆ ಕಾಣದೇ ಇರುವ ಶರೀರ ಗಣಗಳ ವಿರುದ್ಧ ನಾವು ಹೋರಾಟ ಮಾಡಬೇಕಾಗಿದೆ. ಈ ಆಧ್ಯಾತ್ಮಿಕ ಹೋರಾಟದಲ್ಲಿ ದೇವರು ಕೊಡುವ ಸಕಲ ಶಸ್ತ್ರಾಸ್ತ್ರಗಳನ್ನು ಧರಿಸಿಕೊಂಡು ದಿಟ್ಟ ಹೋರಾಟವನ್ನು ನಡೆಸಲು ನಮಗೆ ಬೇಕಾದ ಪವಿತ್ರಾತ್ಮರ ಶಕ್ತಿಯನ್ನು, ಬಲವನ್ನು, ಪರಾಕ್ರಮ ಶಕ್ತಿಯಿಂದ ನಮ್ಮೊಬ್ಬೊಬ್ಬರನ್ನು ಅಭಿಷೇಕ ಮಾಡಿರಿ. ನಮ್ಮ ಕುಟುಂಬಗಳಲ್ಲಿ ಈ ಜೀವಸ್ವರನ್ನು ಆಲಿಸುತ್ತಿರುವ ವ್ಯಕ್ತಿಗಳಲ್ಲಿ ಕಾರ್ಯ ಮಾಡುತ್ತಿರುವ ಕಣ್ಣಿಗೆ ಕಾಣದೇ ಇರುವ ಶರೀರ ದುಷ್ಟ ಗಣಗಳು, ಅಶುದ್ಧಾತ್ಮಗಳು ನಜರೇತಿನ ಯೇಸು ಕ್ರಿಸ್ತರ ನಾಮದಲ್ಲಿ ಇವರ ಶರೀರವನ್ನು ಬಿಟ್ಟು ತೊಲಗುವಂತೆ ಆಜ್ಞಾಪನೆ ಮಾಡುತ್ತಿದ್ದೇನೆ. ನಜರೇತಿನ ಯೇಸು ಕ್ರಿಸ್ತರ ನಾಮದಲ್ಲಿ ಇವರ ಕುಟುಂಬಗಳಲ್ಲಿ ಕಾರ್ಯ ಮಾಡುತ್ತಿರುವ ಎಲ್ಲ ಕಣ್ಣಿಗೆ ಕಾಣದ ಭಿನ್ನಾಭಿಪ್ರಾಯವನ್ನು ಉಂಟು ಮಾಡುವ ದುಷ್ಟ ದುರಾತ್ಮಗಳು, ಕೋಪ, ಹಗೆತನ, ಹೊಟ್ಟೆಬಾಕತನ, ಅತಿಯಾದ ನಿದ್ರೆ, ಸೋಂಬೇರಿತನ, ಆಲಸ್ಯ, ಮಂದತೆ, ಇನ್ನಿತರ ನಾನಾ ವಿಧವಾದ ಪೈಶಾಚಿಕ ಶಕ್ತಿಗಳು, ಕ್ಷುದ್ರ ಜೀವಿಗಳ ಮೂಲಕ ಬಂದಂತ ಎಲ್ಲ ವಿಧವಾದ ಬಲಹೀನಾವಸ್ಥೆಗಳು, ಆ ದುರಾತ್ಮಗಳು ಬಿಡುಗಡೆಯಾಗಿ ಈ ಸಮೂಹ ಸಂಪೂರ್ಣವಾಗಿ ಸ್ವತಂತ್ರವಾಗಿ ದೇವರ ಆತ್ಮನಿಂದ ತುಂಬಿಸಲ್ಪಟ್ಟು ದಿಟ್ಟ ಹೋರಾಟವನ್ನು ನಡೆಸಲು ಬೇಕಾದ ಸ್ವರ್ಗೀಯ ಶಕ್ತಿ, ಬಲ, ಅಭಿಷೇಕ ನಮ್ಮೊಬ್ಬೊಬ್ಬರಲ್ಲಿ ಸುರಿಸಲ್ಪಡುವಂತೆ ಯೇಸುವಿನ ಅದ್ಭುತಕರವಾದ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿಕೊಳ್ಳುತ್ತೇವೆ. ಆಮೆನ್.